टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇಂದಿನಿಂದ ಸಂಸತ್ ಅಧಿವೇಶನ ಮುಂಗಾರು ಅಧಿವೇಶನ ಶುರುವಾಗ್ತಾ ಇದೆ. ಹಲವಾರು ವಿಧೇಯಕಗಳನ್ನು ಪಾಸ್ ಮಾಡಲಿಕ್ಕೆ ಸರ್ಕಾರ ಕೂಡ ಕಾಯ್ತಾ ಇದೆ. 17 ವಿಧೇಯಕಗಳನ್ನು ರೆಡಿ ಮಾಡಿಟ್ಕೊಂಡಿದೆ. ಇನ್ನು ವಿಪಕ್ಷಗಳು ಕೂಡ ಆಪರೇಷನ್ ಸಿಂಧೂರ, ವಿಮಾನ ಪತನ, ಇವೆಲ್ಲ ವಿಚಾರಗಳು ಅವುಗಳನ್ನು ಇಟ್ಕೊಂಡು ಕಾಯ್ತಾ ಇವೆ. ಟ್ರಂಪ್ ಹೇಳಿಕೆ ಬಗ್ಗೆ ಈಗಾಗಲೇ ಏನವರು ದಾಖಲೆ ಮಟ್ಟದಲ್ಲಿ ಕೊಟ್ಬಿಟ್ಟಿದ್ದಾರೆ. 18 ಬಾರಿ ನಾನೇ ಯುದ್ಧ ನಿಲ್ಲಿಸಿದ್ದು, ಇದಕ್ಕೆ ಉತ್ತರ ಕೊಡಬೇಕು ಸರ್ಕಾರ ಅಂತ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಮೊನ್ನೆ ರಾಹುಲ್ ಗಾಂಧಿ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಟ್ವೀಟ್ ಮಾತಾಡಿದರು. ಇದೆಲ್ಲದಕ್ಕೂ ಕೂಡ ಈ ಅಧಿವೇಶನ ವೇದಿಕೆಯಾಗುತ್ತೆ. ಬನ್ನಿ, ನಮ್ಮ ಪ್ರತಿನಿಧಿ ಮಹೇಶ್ ದೆಹಲಿಯಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, 17 ವಿಧೇಯಕಗಳನ್ನು ರೆಡಿ ಮಾಡಿಟ್ಕೊಂಡಿದೆ. ಜೊತೆಗೇನು ಅಂದರೆ ಇದೊಂಥರ ಈ ವಿಪಕ್ಷಗಳು ಕೂಡ ಹಲವಾರು ಅಸ್ತ್ರಗಳನ್ನ ಇಟ್ಕೊಂಡಿವೆ. ಪ್ರಮುಖವಾದಂಥ ಅಸ್ತ್ರ ಅಂತಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧ, ಜೊತೆಗೇನು ಅಂದರೆ ಯುದ್ಧ ನಿಲ್ಲಿಸಿದ್ದು ಯಾರು ಅನ್ನೋದ್ರ ಬಗ್ಗೆ ಚರ್ಚೆ. ಒಟ್ಟಾರೆಯಾಗಿ ಏನು ಅಂದರೆ ಕಾವೇ ಇರುವಂಥದ್ದು ನಿಶ್ಚಿತ ಚರ್ಚೆ ಅಂತ ಏನಂತೀರಿ? ರಂಗನಾಥ್, ಖಂಡಿತ ಇಂದಿನಿಂದ ಮುಂಗಾರು ಸಂಸತ್ ಅಧಿವೇಶನ ಆರಂಭ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಇವತ್ತು ಏನು ವಿಪಕ್ಷ ಮತ್ತು ಆಡಳಿತ ಏನು ಪಕ್ಷದ ನಡುವೆ ಸಾಕಷ್ಟು ವಾಕ್ಸಮರಕ್ಕೆ ಒಂದು ಆಕಾಡ ಸಜ್ಜಾಗಿರುವಂಥದ್ದು ಅಂತ ಹೇಳ್ಬೋದು. ಯಾಕಂದರೆ ಆಪರೇಷನ್ ಸಿಂಧೂರ ಇರ್ಬೋದು, ಪಹಲ್ಗಾಮ್ ದಾಳಿ ಇರ್ಬೋದು. ಅಂದರೆ ಪ್ರಮುಖವಾಗಿ ಆಪರೇಷನ್ ಸಿಂಧೂರ ವೇಳೆ ಟ್ರಂಪ್ ಪದೇ ಹೇಳಿಕೆ ಕುರಿತು ಈಗಾಗಲೇ ಸಾಕಷ್ಟೊಂದು ಟೀಕಕ್ಕೂ ಕೂಡ ಗುರಿಯಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ವಿಪಕ್ಷಗಳು ಏನು ನೇರವಾಗಿ ಪ್ರಧಾನಿ ಮೋದಿಯವರು ಪ್ರಶ್ನೆ ಮಾಡೋದಕ್ಕೂ ಕೂಡ ಸಜ್ಜಾಗಿದೆ. ಅಂದರೆ ಪದೇ ಒಂದು ಎಲ್ಲೋ ಒಂದು ಕಡೆ ಭಾರತಕ್ಕೂ ಕೂಡ ಇದು ಮುಜುಗರ ಕೂಡ ಉಂಟಾಗಿರುವಂಥದ್ದು. ಇದ್ರ ಜೊತೆಗೆ ಏನು ಅಹಮದಾಬಾದ್ನ ವಿಮಾನ ಏನು ದುರಂತ ಇರ್ಬೋದು, ಇದ್ರ ಜೊತೆಗೆ ಏನು ಬಿಹಾರದ ಒಂದು ಮತದಾರ ಪಟ್ಟಿ ಪರಿಷ್ಕರಣೆ ಕೂಡ ಒಂದು ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಈ ಒಟ್ಟಾರೆ ಏನು 17 ಇದ್ರ ಜೊತೆಗೆ ಏನು 17 ವಿಧೇಯಕಗಳನ್ನ ಮಂಡನೆ ಮಾಡೋದಕ್ಕೂ ಕೂಡ ಇದು ಏನು ಸರ್ಕಾರ ಸಜ್ಜಾಗಿದೆ ಅಂತ ಹೇಳ್ಬೋದು. ಒಟ್ಟಾರೆ ಇವತ್ತಿನ ಒಂದು ಮುಂಗಾರು ಸಂಸತ್ ಅಧಿವೇಶನ ಒಟ್ಟು 21 ದಿನಗಳ ಕಾಲ ನಡೆಯಲಿದೆ. ಸಾಕಷ್ಟು ಒಂದು ಆಡಳಿತ ಮತ್ತು ವಿಪಕ್ಷಗಳ ಒಂದು ನಡುವಿನ ವಾಕ್ಸಮರಕ್ಕೆ ಸಜ್ಜಾಗುವಂಥ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನ ಕೂಡ ಆಗ್ತಾ ಇರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.